ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಚುಂಚನಕಟ್ಟೆ ಬಗ್ಗೆ ಅದರ ವಿಶೇಷತೆ ಬಗ್ಗೆ ತಿಳ್ಕೊತಿದ್ದೀವಿ. KR ನಗರದಿಂದ ಚುಂಚನಕಟ್ಟೆಗೆ 15 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಚುಂಚನಕಟ್ಟೆ ಅಂತ ಏನಕ್ಕೆ ಹೆಸರು ಬಂತು, ಹಾಗೆ ರಾಮ ಲಕ್ಷ್ಮಣ ಸೀತಾಮಾತೆ ಬಗ್ಗೆ, ಅಲ್ಲಿ ಸೀತಾಮಾತೆ ಬಲ್ಲ ಕಡೆ ಇದ್ದಾರೆ ರಾಮನ ಪಕ್ಕ, ಎಡದ ಕಡೆ ಲಕ್ಷ್ಮಣ ಇದ್ದಾರೆ. ಅವ್ರು ಏನಕ್ಕೆ ಆ ಥರ ಇದ್ದಾರೆ ಮತ್ತು ಚುಂಚನಕಟ್ಟೆ ಅಂತ ಏನಕ್ಕೆ ಹೆಸರು ಬಂತು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಯಾರೆಲ್ಲ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಎಲ್ಲರೂ ಕೂಡ. ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಕಾವೇರಿ ನದಿ ತೀರದಲ್ಲಿ ಅನೇಕ ಪುರಾಣ ಧಾರ್ಮಿಕ ಕ್ಷೇತ್ರಗಳು ನೆಲೆಗೊಂಡಿವೆ. ಇಂತಹ ಹಲವು ಕ್ಷೇತ್ರಗಳಲ್ಲಿ ಕೆಲವು ಸ್ಥಳವು ಕೇವಲ ಧಾರ್ಮಿಕ ಮನೋಭಾವ ಅಷ್ಟೇ ಅಲ್ಲದೆ ಪ್ರವಾಸಿಗರನ್ನು ಸಹ ಆಕರ್ಷಕವಾಗಿ ಸೆಳೆಯುತ್ತವೆ. ಅಂತಹ ಕ್ಷೇತ್ರಗಳ ಪೈಕಿ ನಮ್ಮ ಚುಂಚನಕಟ್ಟೆಯು ಮುಂಚೂಣಿಯಲ್ಲಿದೆ. ಇಲ್ಲಿ ಕಾವೇರಿ ನದಿಯು ಸುಮಾರು 60 ಅಡಿ ಎತ್ತರದಿಂದ ಧುಮುಕುವಾಗ ಸುಂದರವಾದ ಜಲಪಾತವನ್ನು ಸೃಷ್ಟಿ ಮಾಡುತ್ತದೆ. ಇದೇ ಕಾರಣಕ್ಕಾಗಿ ಇದೊಂದು ವಿಹಾರಕ್ಕೆಂದು ಆಗಮಿಸುವ ಪ್ರವಾಸಿಗರ ಪ್ರಿಯವಾದ ತಾಣವಾಗಿದೆ. ಜಲಪಾತದ ಪಕ್ಕದಲ್ಲಿಯೇ ಎತ್ತರವಾದ ಗುಡ್ಡದ ಮೇಲೆ ಕೋದಂಡರಾಮಸ್ವಾಮಿಯ ದೇವಾಲಯವಿದೆ. ಈ ದೇವಾಲಯದ ಗೋಪುರವು ದೂರದಿಂದಲೇ ಕೈ ಬೀಸಿ ನಮ್ಮನ್ನು ಕರೆಯುತ್ತಿರುತ್ತದೆ. ನಮ್ಮನ್ನು ತ್ರೇತಾಯುಗ ರಾಮಾಯಣ ಕಾಲಕ್ಕೆ ಕೊಂಡೊಯ್ಯುತ್ತದೆ. ರಾಮಾಯಣ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ತೃಣಬಿಂದು ಎಂಬ ಆಶ್ರಮವಿದ್ದಿತ್ತು. ಅದೇ ಸಮಯದಲ್ಲಿ ಚುಂಚ ಮತ್ತು ಚುಂಚಿ ಎಂಬ ದುಷ್ಟ ರಕ್ಕಸ ದಂಪತಿಗಳು ದಾರಿ ಹೋಕರಿಗೆ ಬಹಳ ತೊಂದರೆ ಕೊಡುತ್ತಿದ್ದರು. ನಂತರ ತೃಣಬಿಂದು ಮಹರ್ಷಿಗಳು ತಮ್ಮ ತಪೋಶಕ್ತಿಯಿಂದ ಈ ಕ್ರೂರ ದಂಪತಿಗಳನ್ನು ಒಳ್ಳೆಯವರನ್ನಾಗಿ ಪರಿವರ್ತನೆ ಮಾಡಿ ಈ ಕಾರಣದಿಂದಲೇ ಈ ಕ್ಷೇತ್ರಕ್ಕೂ ಸಹ ಚುಂಚನಕಟ್ಟೆ ಎಂಬ ಹೆಸರು ಬಂತಂತೆ. ಅನಂತರ ಶ್ರೀರಾಮಚಂದ್ರರು ತಮ್ಮ ವನವಾಸದ ಸಂದರ್ಭದಲ್ಲಿ ಸೀತಾ ಲಕ್ಷ್ಮಣರ ಸಮೇತರಾಗಿ ಈ ಕ್ಷೇತ್ರಕ್ಕೂ ಸಹ ಬರ್ತಾರಂತೆ. ಶ್ರೀರಾಮನಾರಾಯಣ ಪರಮ ಭಕ್ತರಾದ ತೃಣಬಿಂದು ಮಹರ್ಷಿಗಳಿಗೆ ದರ್ಶನ ನೀಡುವ ಸಲುವಾಗಿಯೇ ಶ್ರೀರಾಮಚಂದ್ರರು ಆಶ್ರಮಕ್ಕೆ ಆಗಮಿಸ್ತಾರಂತೆ. ಆಗ ಮಹರ್ಷಿಗಳು ಶ್ರೀರಾಮಚಂದ್ರರಲ್ಲಿ ಸೀತಾಮಾತೆಯು ಬಲಭಾಗದಲ್ಲಿ ನಿಂತಿರುವ ರೂಪದಲ್ಲಿ ದರ್ಶನವನ್ನು ನೀಡಬೇಕೆಂದು ಕೋರಿಕೊಳ್ತಾರಂತೆ. ಶ್ರೀರಾಮಚಂದ್ರರು ಮಹರ್ಷಿಯ ಬೇಡಿಕೆಯನ್ನು ಇಲ್ಲಿ ಈಡೇರಿಸುತ್ತಾರೆ. ಶ್ರೀರಾಮ ಸೀತೆ ಲಕ್ಷ್ಮಣ ಈ ಪ್ರದೇಶಕ್ಕೆ ಆಗಮಿಸಿದ ಜ್ಞಾಪಕಾರ್ಥವಾಗಿ ಈ ದೇವಾಲಯ ನಿರ್ಮಿಸುತ್ತಾರೆ. ಈ ದೇವಾಲಯದ ವಿಶೇಷತೆ ಏನಂತ ಅಂದರೆ, ಶ್ರೀರಾಮಚಂದ್ರರ ಬಲಭಾಗದಲ್ಲಿ ಸೀತೆಯ ವಿಗ್ರಹವಿದ್ದು ಎಡಭಾಗದಲ್ಲಿ ಲಕ್ಷ್ಮಣನ ಮೂರ್ತಿ ಇದೆ. ಸಾಮಾನ್ಯವಾಗಿ ಎಲ್ಲ ಶ್ರೀರಾಮಚಂದ್ರರ ದೇವಾಲಯಗಳಲ್ಲಿ ನಾವು ನೋಡಿದಾಗೆ ಸೀತಾಮಾತೆಯ ವಿಗ್ರಹವು ಭಗವಂತನ ಎಡಭಾಗದಲ್ಲಿರುತ್ತದೆ. ಆದರೆ ಈ ದೇವಾಲಯದಲ್ಲಿ ಮಾತ್ರ ಬಲಭಾಗದಲ್ಲಿ ಕಾಣ್ತೀವಿ ನಾವು. ಈ ದೇವಾಲಯದ ವಿಶೇಷತೆ ಏನಪ್ಪ ಅಂತ ಅಂದರೆ, ಸಾಮಾನ್ಯವಾಗಿ ಎಲ್ಲ ಶ್ರೀರಾಮಚಂದ್ರರ ದೇವಾಲಯಗಳಲ್ಲಿ ಸ್ವಾಮಿಯ ಜೊತೆಯಲ್ಲಿ ಆಂಜನೇಯ ಇರ್ತಾರೆ. ಆದರೆ ಈ ಸ್ಥಳಕ್ಕೆ ಬರುವ ಮುನ್ನ ರಾಮ ಸೀತೆಯರಿಗೆ ಆಂಜನೇಯನ ಪರಿಚಯವಿರಲಿಲ್ಲ. ಹೀಗಾಗಿ ರಾಮಭಕ್ತ ಆಂಜನೇಯ ಮೂರ್ತಿ ಇಲ್ಲಿ ಇಲ್ಲ. ಇದು ಅದ್ಭುತವಾದ ದೇವಾಲಯವಾಗಿದೆ. ಈ ಕ್ಷೇತ್ರದಲ್ಲಿ ಇದೊಂದು ವಿಶಿಷ್ಟವಿದೆ. ಇಲ್ಲಿ ಹರಿಯುವ ಕಾವೇರಿ ನದಿಯಲ್ಲಿ ಹರಿಯುವ ಬಣ್ಣವು ಒಂದು ಭಾಗದಲ್ಲಿ ಮಾತ್ರ ಅರಿಶಿನ ಬಣ್ಣದಲ್ಲಿ ಕಾಣುತ್ತದೆ. ಈ ಸ್ಥಳವನ್ನು ಸೀತಾಮಡು ಎಂದು ಕರೆಯಲಾಗುತ್ತದೆ. ಸೀತಾಮಡುವನ್ನು ಕುರಿತು ಸಹ ಒಂದು ಪೌರಾಣಿಕ ಕಥೆ ಇದೆ. ರಾಮ ಲಕ್ಷ್ಮಣ ಸೀತಾ ವನವಾಸದಲ್ಲಿ ಇದ್ದ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ಕಾವೇರಿ ನದಿಯು ಗುಪ್ತಗಾಮಿನಿಯಾಗಿ ಹರಿಯುತ್ತಿರ್ತಾಳಂತೆ. ಒಮ್ಮೆ ಸೀತಾಮಾತೆಯು ಸ್ನಾನಕ್ಕೆ ಹೋದಾಗ ಶ್ರೀರಾಮಚಂದ್ರನಲ್ಲಿ ನೀರನ್ನು ಒದಗಿಸುವಂತೆ ಕೇಳ್ಕೊಳ್ತಾಳಂತೆ ಸೀತಾಮಾತ. ಆಗ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಬಾಣವನ್ನು ಬಿಡಲು ಹೇಳ್ತಾನಂತೆ. ಲಕ್ಷ್ಮಣನು ಬಾಣವನ್ನು ಬಿಟ್ಟಾಗ ಭೂಮಿಯಿಂದ ಅರಿಶಿನ, ಎಣ್ಣೆ, ಸೀಗೆಕಾಯಿ ಇರುವ ನೀರು ಚುಮ್ಮಿ ಬರುತ್ತದಂತೆ. ಹೆಚ್ಚು ನೀರು ಹರಿಯುವ ಸಂದರ್ಭದಲ್ಲಿ ಈ ಸೀತಾಮಡುವಿನ ನೀರು ಕಾಮನ ಬಿಲ್ಲಿನ ಬಣ್ಣದಲ್ಲಿ ತಿರುಗುತ್ತಂತೆ. ಕಾವೇರಿ ನದಿಯು ಬೋರ್ಗರೆಯುವ ಶಬ್ದ ಕಿಲೋಮೀಟರ್ ದೂರಕ್ಕೆ ಕೇಳಿ ಬರುತ್ತದೆ. ಆದರೆ ದೇವಾಲಯದ ಗರ್ಭಗುಡಿಯ ಹೊಸ್ತಿಲನ್ನು ದಾಣಿ ಒಳಗೆ ಪ್ರವೇಶಿಸಿದ ಕೂಡಲೇ ಬೋರ್ಗರೆತ ಶಬ್ದ ಸ್ವಲ್ಪವೂ ಕೇಳಿಸುವುದಿಲ್ಲ. ಈ ಪವಾಡಕ್ಕೂ ಕೂಡ ಸಹ ಒಂದು ಉಪಕಥೆ ಇದೆ. ಚುಂಚನಕಟ್ಟೆಯಲ್ಲಿ ತಮ್ಮ ವಾಸ್ತವ್ಯವನ್ನು ಹೂಡಿದಾಗ ಸೀತಾಮಾತೆಯು ಬಿಡುವಿಲ್ಲದಾಗೆ ಮಾತನಾಡ್ತಿರ್ತಾರಂತೆ. ಆಗ ಕುಪಿತರಾದ ಶ್ರೀರಾಮಚಂದ್ರರು ಹೆಣ್ಣು ಮಕ್ಕಳು ಇಷ್ಟೊಂದು ಅನಗತ್ಯವಾಗಿ ಮಾತನಾಡಬಾರದು ಎಂದು ಉದ್ಗರಿಸುತ್ತಾರೆ. ಅಂದಿನಿಂದ ಸೀತಾಮಾತೆಯ ಮಾತು ಕೂಡ ಕಡಿಮೆಯಾಗುತ್ತದೆ. ಕಾವೇರಿಯು ಒಂದು ಹೆಣ್ಣು ಆದ್ದರಿಂದ ಅವಳ ಬೋರ್ಗರೆತೆಯೂ ಕೂಡ ಗರ್ಭಗುಡಿಯೊಳಗೆ ಕೇಳಿಸೋದಿಲ್ವಂತೆ. ಇದರಿಂದಲೇ ಹೇಳಲಾಗುತ್ತದೆ ಚುಂಚನಕಟ್ಟೆಯು ಬಹಳ ವಿಶೇಷತೆಯಿಂದ ಮತ್ತು ಮಹತ್ವದಿಂದ ಭಕ್ತಿಪೂರ್ವಕವಾದ
ಒಂದು ಅತ್ಯದ್ಭುತ ಪ್ರವಾಸಿಗರನ್ನು ಸೆಳೆಯುವಂತಹ ಚುಂಚನಕಟ್ಟೆ. 1937 ಬರ್ತಾ ಇದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಆಗಿನ ಕಾಲದಷ್ಟು ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲಿ ಆರ್ಕೆಸ್ಟ್ರಾ ಮಾಡೋಕ್ಕೆ ಅಂತ ಹೇಳಿ ಜಲಪಾತೋತ್ಸವ ಅಂತ ಮಾಡ್ತಿದ್ರು. ಅಲ್ಲಿ ಎಲ್ಲ ಆರ್ಕೆಸ್ಟ್ರಾಕ್ಕೆ ಅಂತ ರೆಡಿ ಮಾಡ್ಕೋತಾಯಿದ್ರು. ಹಾಗೆ ನಾವು ಹೋಗಿದ್ವಲ್ಲ, ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಅಲ್ಲಿ ನೈಟ್ ಎಲ್ಲ ಫಂಕ್ಷನ್, ಸುಮ್ಮನೆ ಅಲ್ಲಿ ಏನಕ್ಕಿರೋದು ಅಂತ ಹೇಳಿ ಹಾಗೆ ವೀಡಿಯೋ ಸ್ಕಿಪ್ ಮಾಡ್ಕೊಂಡು ಬಂದ್ವಿ. ಸುಮಾರು ಚೇರೆಲ್ಲ ಹಾಕಿದ್ರು, ಅಲ್ಲೆಲ್ಲ ರೆಡಿ ಮಾಡ್ಕೋತಾಯಿದ್ರು. ನೀವೇ ವೀಡಿಯೋದಲ್ಲಿ ನೋಡ್ತಿದ್ದೀರಾ. ಆಮೇಲೆ ಆಂಜನೇಯ ಸ್ವಾಮಿ ನೋಡಿದ್ರಲ್ಲ ವಿಗ್ರಹನ, ಅದು ಇವಾಗ 2 ವರ್ಷದಲ್ಲಿ ರೀಸೆಂಟಾಗಿ ಮಾಡಿದ್ದು. ಅದು ಕೆತ್ತನೆ ಮಾಡಿದ ಶಿಲ್ಪಿ, ಮಹಾನ್ ಶಿಲ್ಪಿ. ಅವ್ರ ಹೆಸರು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವ್ರ ಹೆಸರು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಕೇಳಿದ್ರೆ ನಾವು ಕಮೆಂಟಲ್ಲಿ ತಿಳಿಸ್ತೀವಿ. ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದರೆ, ಸಕ್ಕದಾಗಿ ಮಾಡಿದ್ದಾರೆ. ನೀವು ನೋಡಿ ವಿಡಿಯೋದಲ್ಲಿ ನೋಡಿದ್ದೀರಲ್ಲ, ಅದು ಇವಾಗ ತಾನೇ 2 ವರ್ಷದಲ್ಲಿ ರೀಸೆಂಟಾಗಿ ಮಾಡಿರೋದು. ಆ ತಂದೆ ನೋಡ್ತಿದ್ರೆ ಏನೋ ಒಂಥರ ಕಣ್ಣಿಗೆ ಏನೋ ಒಂಥರ ತುಂಬ ಖುಷಿಯಾಗುತ್ತೆ. ಹಾಗೆ ಇದು ವಸ್ತು ಪ್ರದರ್ಶನ ಕೂಡ ಇಟ್ಟಿದ್ರು. ತುಂಬ ಚೆನ್ನಾಗಿ ಎಲ್ಲ ಇಟ್ಕೊಂಡಿದ್ರು. ಅಲ್ಲಿ ನೀವೇ ನೋಡ್ತಿದ್ದೀರಾ. ಸುಮಾರು ಒಂದು 4-5 ಶೆಡ್ ಥರ ಹಾಕ್ಕೊಂಡು ಅಲ್ಲಿ ಆಹಾರ, ಕೃಷಿ ಯೋಜನೆ ಮತ್ತು ಪರಿಸರ ಮತ್ತು ತಾಯಿ ಮಗುವಿನ ಬಗ್ಗೆ, ಫ್ಲವರು ಗಿಡ ಮತ್ತು ಫ್ರೂಟ್ಸು, ತರಕಾರಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡೋಕ್ಕೆ ಅಂತ ಹೇಳಿ ಅಲ್ಲೆಲ್ಲ ಹಾಕ್ಕೊಂಡಿದ್ರು ವಸ್ತು ಪ್ರದರ್ಶನಕ್ಕೋಸ್ಕರ. ಅದನ್ನು ಸ್ವಲ್ಪ ಇರಲಿ, ತೋಟಗಾರಿಕೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನೋಡೋಣ ಅಂತ ಹೋದ್ವಿ. ಬೆಳೆ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿದ್ರು. ಏನೋ ಒಂಥರ ಖುಷಿ ಆಯಿತು ಅದನ್ನು ಕೂಡ ನೋಡಿ. ಇಲ್ಲಿ ಇದು ತಾಳೆ ಹೂ ಅಂತ ನಾನು ನೋಡಿರಲಿಲ್ಲ, ಅದನ್ನು ನೋಡಿದೆ. ಹಾಗೆಯೇ ಬಾಳೆಕಾಯಿ ನೋಡಿ, ತೆಂಗಿನ ಎಳ್ನೀರು ನೋಡಿ, ಬಾಳೆ ಚಿಪ್ಕೊನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಂಜನಗೂಡು ಬಾಳೆ, ಏಲಕ್ಕಿ ಬಾಳೆ, ಅಯ್ಯೋ ಸಗದಾಗಿ ಬಂದಿದೆ ಮಾತ್ರ ನಿಜವಾಗ್ಲೂ. ಬೆಳೆಗಳು ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ. ತುಂಬ ಆಶ್ಚರ್ಯ ಆಗೋಯಿತು ನನಗೆ. ಆಮೇಲೆ ಫ್ರೂಟ್ಸು, ಡ್ರಾಗನ್ ಫ್ರೂಟ್ಸು, ಆಮೇಲೆ ದ್ರಾಕ್ಷಿ, ಅದೆಲ್ಲ ಅಲ್ಲೇ ನೋಡಿದ್ವಿ. ಆಮೇಲೆ ನೋಡಿ ಎಷ್ಟು ಇಂಗ್ಲೀಷ್ ತರಕಾರಿ ಅಂತಲೂ ನಾನು ಇದೇ ಫಸ್ಟು ನೋಡಿದ್ದು, ಆ ಥರ ಕೇಳಿದ್ದು ಇಂಗ್ಲೀಷ್ ತರಕಾರಿ ಅಂತ. ಆಮೇಲೆ ನೋಡಿ ದೊಣ್ಣೆ ಮೆಣಸಿನ್ಕಾಯಿ, ನಾವೆಲ್ಲ ದಪ್ಪ ಮೆಣಸಿನ್ಕಾಯಿ ಅಂದರೆ ಅದನ್ನು ದೊಣ್ಣೆ ಮೆಣಸಿನ್ಕಾಯಿ ಅಂತ ಕರೀತಾರೆ ಅವರು. ಹಾಗೆ ಇಲ್ಲೂ ಅವರು ಯಾರ್ಯಾರು ಬೇಕಾದವರು ಕೇಳ್ಕೊತಿದ್ರು ಅಲ್ಲಿ ಹೇಗೆ ಏನು ಅಂತ. ಆಮೇಲೆ ಸಸಿಗಳ ಬಗ್ಗೆ ಏನೋ ಕೇಳ್ಕೊತಿದ್ರು ಅನಿಸುತ್ತೆ, ಪಶುಪಾಲನೆ ಬಗ್ಗೆ, ಅದೇ ಹೇಳಿದ್ನಲ್ಲ ತಾಯಿ ಮಗುವಿನ ಬಗ್ಗೆ. ಅಲ್ಲೇನು ಹೋಗಲಿಲ್ಲ ನಾವು. ಆಮೇಲೆ ಫಿಶ್ ಕೂಡ ಏನು ಚೆನ್ನಾಗಿಟ್ಟಿದ್ರು ಅಂತ. ಫಿಶ್ಶು ಒಳ್ಳೆ ಸಖತ್ತಾಗಿತ್ತು. ಅದನ್ನು ನೋಡ್ಕೊಂಡು ಹಾಗೆ ಸ್ಕಿಪ್ ಮಾಡ್ಕೊಂಡು ಅಂತ ಸ್ಕಿಪ್ ಮಾಡ್ಕೊಂಡು ಬಂದ್ವಿ. ನಿಜವಲ್ಲೂ ದೇವಸ್ಥಾನಕ್ಕೆ ನೀವು ಒಂದ್ಸಲಿ ಹೋಗಿ ಬನ್ನಿ. ತುಂಬ ಒಂದಿನ ಟ್ರಿಪ್ಗೆ ತುಂಬ ಚೆನ್ನಾಗಿರುತ್ತೆ. ಚುಂಚನಕಟ್ಟೆ ನಮ್ಮ ಹೆಮ್ಮೆಯ ಚುಂಚನಕಟ್ಟೆ. ನೀವೇ ಕೇಳಿದ್ದೀರಲ್ಲ, ಇನ್ನು ಪುರಾಣ ನೀತಿಗಳಲ್ಲಿ ಇನ್ನೂ ವಿಶೇಷತೆ ಇದೆ. ಸೊ ನನಗೆ ಗೊತ್ತಿರೋದನ್ನ ನಾನು ಹೇಳಿದೆ. ನೀವು ಒಂದ್ಸಲಿ ಬಂದು ನೋಡಿಕೊಂಡು ಅಲ್ಲಿ ವಾತಾವರಣ ನೋಡ್ಕೊಂಡು ನೀವು ಒಂದ್ಸಲಿ ಹೋಗಿ ಬನ್ನಿ. ಮಕ್ಕಳಿಗಿಂತ ದೊಡ್ಡ ಐಕ್ಲೆ ಆಟ ಆಡ್ತಾವೆ ಇಲ್ಲಿ. ಇವೇ ಸಣ್ಣ ಐಕ್ಳು ನೋಡಿ ಇಲ್ಲಿ. ಇವು ಮಕ್ಕಳಿಗೆ ಅಂತ ಹಾಕಿದ್ರೆ ಇವು ದೊಡ್ಡವೇ ಆಡ್ತಾವೆ ಇಲ್ಲಿ. ಅವ್ರ ಇಷ್ಟ.